ಹಲೋ, ನಾನಿವಾಗ ವಿಜಯನಗರದ ಟೆಲಿಫೋನ್ ಎಕ್ಸ್ಚೇಂಜ್ ಹತ್ರ ಇರುವ ನಾಗ ಸುಬ್ರಹ್ಮಣ್ಯ ಅನ್ನೋ ಒಂದು ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ವಿವರಣೆ ಕೊಡ್ತೀನಿ. ಈಗ ನಿಮ್ಗೆ ಕಾಣ್ತಾ ಇರೋದು ಮುಖ್ಯ ದ್ವಾರದ ಮುಂದಿರುವ ಸುಬ್ರಹ್ಮಣ್ಯನ ವಿಗ್ರಹ. ಒಳಗಡೆ ಸ್ವಲ್ಪ ಹೇಗಿದೆ ಅಂತ ನೋಡಿ ಮತ್ತೆ ಅದನ್ನು ಹೇಳ್ತೀನಿ. ಇದು ಪಾರ್ವತಿ, ಅಲ್ಲಿ ದೇವಸ್ಥಾನದಲ್ಲಿ 3 ಇದೆ. ಪಾರ್ವತಿ ವಿಗ್ರಹ ಒಂದು ಕಡೆ, ಹಾಗೆ ಮಧ್ಯದಲ್ಲಿ ಇದೆ ನೋಡಿ ಮುಖ್ಯವಾದ ಸುಬ್ರಹ್ಮಣ್ಯ ದೇವಸ್ಥಾನ. ಅದಕ್ಕೆ ಮಧ್ಯದಲ್ಲಿ ಸುಬ್ರಹ್ಮಣ್ಯ ಇದೆ, ಪಾರ್ವತಿ ಪಕ್ಕದಲ್ಲಿ. ಇಲ್ಲೇ ಪೂಜೆ, ಮಹಾಮಂಗಳಾರತಿ ಎಲ್ಲವೂ ಜರುಗುವ ವ್ಯವಸ್ಥೆ ಇದೆ. ಹಾಗೆ ಇದರ ಇನ್ನೊಂದು ಪಕ್ಕದಲ್ಲಿ ಗಣಪತಿ ವಿಗ್ರಹ ಇದೆ, ಅದಕ್ಕೂ ಮಂಗಳಾರತಿ ಎಲ್ಲ ನಡೆಯುತ್ತೆ. 3 ದೇವರುಗಳಿಗೂ ಮಂಗಳಾರತಿ ಮಾಡಿದ ಮೇಲೆ ಜನಗಳಿಗೆ ಮಂಗಳಾರತಿ, ತೀರ್ಥ, ಪ್ರಸಾದ ಎಲ್ಲ ಕೊಡುವ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ಅಲ್ಲಿ ದೀಪ ಹಚ್ಚೋದು, ಬೆಲ್ಲದ ದೀಪ ಹಚ್ಚೋದು ವ್ಯವಸ್ಥೆ ಇದೆ. ಆ ದೀಪ ಹಚ್ಚಿದ್ದನ್ನು ಇಡೋದಕ್ಕೆ ಒಂದು ಕಡೆ ಜಾಗ ಮಾಡಿದ್ದಾರೆ. ಅಲ್ಲಿ ಸುಮಾರು ಜನ ದೀಪಗಳನ್ನು ಹಚ್ಚಿ ಇಡ್ತಾರೆ. ಹಾಗೆಯೇ ಅಲ್ಲಿ ತೇರು, ದೇವಸ್ಥಾನದ ತೇರು ಮುಖ್ಯ ದಿವಸಗಳಲ್ಲಿ ಅದನ್ನು ಪ್ರಾಕಾರದ ಸುತ್ತ ದೇವರ ಪ್ರದಕ್ಷಿಣೆ ಮಾಡ್ತಾರೆ. ಇಲ್ಲಿ ಈ ತ್ರಿಶೂಲಕ್ಕೆ ನಿಂಬೆಹಣ್ಣನ್ನು ಚುಚ್ಚೋದು ಇಲ್ಲಿ ಭಕ್ತಾದಿಗಳ ಒಂದು ವಾಡಿಕೆ. ಹಾಗೆಯೇ ಇದು ಬಹಳ ದೊಡ್ಡದಾಗಿರುವಂತಹ ನಾಗ ದೇವಸ್ಥಾನ. ದೂರದಿಂದ ತೆಗೆದಿದ್ದೀನಿ, ಅದೇ ಪ್ರಾಕಾರದಲ್ಲಿ ಇದೆ ಒಂದು ಕಡೆಗೆ. ಅದರಿಂದನೇ ಇದು ನಾಗಸುಬ್ರಹ್ಮಣ್ಯ ಅಂತ ಆಗಿರೋದು. ಈಗ ನೋಡಿ, ಹತ್ತಿರದಿಂದ ನೋಡ್ತಾ ಇದ್ದೀರಾ, ಸುಮಾರು 15 ಅಡಿಗಿನ್ನ ಎತ್ತರವಾಗಿರುವ ನಾಗ ದೇವಸ್ಥಾನ. ಅಲ್ಲಿ ಪೂಜೆ ನಡೆಯುತ್ತೆ. ಹಾಗೆಯೇ ಈ ಕಡೆ ಇನ್ನೊಂದು ಕಡೆ ಹಾಲಿನಿಂದ ಎಲ್ಲ ಜನರು ಅಭಿಷೇಕ ಮಾಡೋದಕ್ಕೆ ಒಂದು ಶಿವಲಿಂಗ ಇಟ್ಟಿದ್ದಾರೆ. ಅಲ್ಲಿ ಹೋದವರೆಲ್ಲ ಹಾಲಿನಿಂದ ಅಭಿಷೇಕ ಮಾಡ್ಬೋದು. ಹಾಗೆಯೇ ಈ ನಾಗರಗಳಿಗೂ ಹಾಲಿನಿಂದ ಅಭಿಷೇಕ ಮಾಡುವ ವ್ಯವಸ್ಥೆ ಇದೆ. ನಿಮಗೆ ಅಲ್ಲಿ ಕಾಣ್ತಾ ಇದೆ, ಅಭಿಷೇಕ ಮಾಡಿರೋ ಹಾಲು ಅಲ್ಲಿ ಎಲ್ಲ ಇರೋದು ಕಾಣ್ತಾ ಇದೆ. ಇನ್ನೂ ಒಂದು ಕಡೆ ಈಶ್ವರನ ಪರಿವಾರವನ್ನೇ ಮಾಡಿದ್ದಾರೆ. ಒಂದು ಸಣ್ಣ ಕೊಳ ಇದೆ, ಈಶ್ವರನ ಪರಿವಾರವನ್ನೇ ಮಾಡಿದ್ದಾರೆ. ಇದ್ರ ಜೊತೆಗೆ ಪ್ರಕೃತಿಯನ್ನು ಬಿಂಬಿಸುವಂತೆ ಹಕ್ಕಿಗಳು ಎಲ್ಲ ಇದೆ. ಅದ್ಭುತವಾದ ಚಿಲಿಪಿಲಿ ಸದ್ದು, ಗಿಣಿಗಳದ್ದು. ಮುಖ್ಯ ದ್ವಾರದ ಆಗಲೇ ತೋರಿಸಿದಂಗೆ ಇದು ಅತ್ಯಾಕರ್ಷಕವಾದ ಸುಬ್ರಹ್ಮಣ್ಯನ ವಿಗ್ರಹ, ಅತ್ಯಮೂಲ್ಯವಾಗಿದೆ. ಧನ್ಯವಾದಗಳು.